ಭಾರತದ ಯುದ್ಧ ವಿಮಾನಗಳ ಗರ್ಜನೆ. ಯುದ್ಧದ ಕಾರ್ಮೋಡದ ಹೊತ್ತಿನಲ್ಲೇ ಯುದ್ಧ ವಿಮಾನಗಳ ಹಾರಾಟ. ಶಹಜಹಾನ್ಪುರದಲ್ಲಿರುವಂತಹ ಗಂಗಾ ಎಕ್ಸ್‌ಪ್ರೆಸ್ ಹೈವೇಯಲ್ಲಿ ಹಾರಾಟ. ಭಾರತದ ಯುದ್ಧ ವಿಮಾನಗಳ ಗರ್ಜನೆ. ಯುದ್ಧದ ಕಾರ್ಮೋಡದ ಹೊತ್ತಿನಲ್ಲೇ ಯುದ್ಧ ವಿಮಾನಗಳ ಹಾರಾಟ. ಶಹಜಹಾನ್ಪುರದಲ್ಲಿರುವಂತಹ ಗಂಗಾ ಎಕ್ಸ್‌ಪ್ರೆಸ್ ಹೈವೇಯಲ್ಲಿ ಹಾರಾಟ. ಉತ್ತರ ಪ್ರದೇಶದಲ್ಲಿರುವಂತಹ 3.4 ಕಿಲೋಮೀಟರ್ ದೂರದ ಎಕ್ಸ್‌ಪ್ರೆಸ್ ಹೈವೇ ಇದು. ಗಂಗಾ ಎಕ್ಸ್‌ಪ್ರೆಸ್ ಹೈವೇಯಲ್ಲಿ ಯುದ್ಧ ವಿಮಾನಗಳ ಹಾರಾಟದ ಪ್ರಯೋಗ. ಅತ್ಯಾಧುನಿಕ ರೆಫಲ್ ಜಾಗ್ವಾರ್ ಯುದ್ಧ ವಿಮಾನಗಳ ಹಾರಾಟ. ಸುಖೋಯ್ ಮಿರಾಜ್ ಯುದ್ಧ ವಿಮಾನಗಳ ಹಾರಾಟ. ಅನಿವಾರ್ಯ ತುರ್ತು ಸಂದರ್ಭದಲ್ಲಿ ಎಕ್ಸ್‌ಪ್ರೆಸ್ ವೇಗಗಳ ಬಳಕೆ. ಯುದ್ಧ ವಿಮಾನಗಳ ಲ್ಯಾಂಡಿಂಗ್ ಟೇಕ್ ಆಫ್ಗಾಗಿ ಬಳಕೆ. ಈ ಸಂಬಂಧ ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ಪರೀಕ್ಷಾರ್ಥ ಪ್ರಯೋಗ. ಈ ಎಕ್ಸ್‌ಪ್ರೆಸ್ ವೇದಲ್ಲಿ ಹಗಲು ರಾತ್ರಿ ಹಾರಾಟವನ್ನ ಮಾಡಬಹುದು. ಎಸ್, ಭಾರತ ರೆಡಿಯಾಗಿದೆ. ಪಾಕಿಸ್ತಾನ ಏನು ಗಾಂಚಾಲಿ ಮಾತಾಡಿತ್ತಲ್ಲ, ನಮ್ಮ ಹತ್ರ 120 ಅಣ್ವಸ್ತ್ರಗಳಿದೆ, 150 ಅಣ್ವಸ್ತ್ರಗಳಿದೆ, ನಾವು ಹಂಗ್ ಡಮ್ ಅನ್ನಿಸ್ತೀವಿ, ಹಿಂಗ್ ಡಮ್ ಅನ್ನಿಸ್ತೀವಿ ಅಂತ ನಾವೇನ್ ದೀಪಾವಳಿ ಪಟಾಕಿನ ಇಟ್ಕೊಂಡಿದೀವಿ. ಭಾರತ ಸೈಲೆಂಟ್ ಆಗಿದೆ ಅಂತ ಹೇಳಿ ಪಾಕಿಸ್ತಾನ ತನಗೆ ಬೇಕಾದಾಗೆ ಮಾತನಾಡ್ತಾ ಇತ್ತಲ್ಲ, ಈಗೆಲ್ಲೋಯ್ತು ಅದರ ಧೈರ್ಯ, ಈಗೆಲ್ಲೋಯ್ತು ಅದರ ಸಾಮರ್ಥ್ಯಗಳು. ಪಾಕಿಸ್ತಾನ ಭಾರತದ ಎರಡು ದೇಶಗಳಲ್ಲಿ ಶಾಂತಿ ಸ್ಥಾಪನೆ ಆಗ್ಲಿ, ಇವೆಲ್ಲವನ್ನೂ ಬಿಟ್ಟು ಬೇರೆ ಮಾರ್ಗ ಇಲ್ವಾ, ಬೇರೆ ಮಾರ್ಗವನ್ನ ಯೋಚನೆ ಮಾಡೋಣ ಅಂತ ಹೇಳಿ ಮಧ್ಯಪ್ರವೇಶ ಮಾಡಿದ್ದು ದೊಡ್ಡಣ್ಣ ಆಗಿತ್ತು. ದೊಡ್ಡಣ್ಣನ ಹತ್ರ ಪರಿಪರಿಯಾಗಿ ಬೇಡ್ಕೊಂಡಿತ್ತಂತೆ ಪಾಕಿಸ್ತಾನ, ಯುದ್ಧ ಮಾತ್ರ ಬೇಡ, ನಾವು ಗಾಂಚಲಿ ಮಾಡ್ಕೊಂಡ್ಬಿಟ್ಟಿದೀವಿ, ಯುದ್ಧ ಮಾತ್ರ ಬೇಡ. ಅವರಿಗೂ ಗೊತ್ತು ಯುದ್ಧ ಮಾಡಿದ್ರೆ ಏನಾಗುತ್ತೆ ಅಂತ, ಪಾಕಿಸ್ತಾನದವರಿಗೂ ಗೊತ್ತು. ಭಾರತವನ್ನ ಕೆಣಕಿದ್ದೀರಲ್ವಾ, ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ, ಉಗ್ರರನ್ನ ಅನ್ನ ಹಾಕಿ ಬೆಳೆಸ್ತಾ ಇದ್ದವ್ರು ನೀವು. ಸಡನ್ ಆಗಿ ಭಾರತದ ಮೇಲೆ ದ್ವೇಷ ಬೆಂಕಿಯನ್ನ ಕಾರ್ತಾ ಇದ್ದವ್ರು ನೀವಾಗಿತ್ತು. ಈಗ ಭಾರತವೂ ಸಜ್ಜಾಗಿ ನಿಂತಿದೆ, ಭಾರತವೂ ಸಜ್ಜಾಗಿ ನಿಂತಿದೆ ಅನ್ನೋದಕ್ಕೆ ಉದಾಹರಣೆಯೇ ಈ ಒಂದು ನ್ಯೂಸ್. ಭಾರತದ ಯುದ್ಧ ವಿಮಾನಗಳ ಘರ್ಷಣೆ ಶುರುವಾಗಿದೆ. ಯುದ್ಧದ ಕಾರ್ಮೋಡದ ಹೊತ್ತಿನಲ್ಲೇ ಯುದ್ಧ ವಿಮಾನಗಳ ಹಾರಾಟ ಶುರುವಾಗಿದೆ. ಶಹಜಹಾನ್ಪುರದಲ್ಲಿ ಗಂಗಾ ಎಕ್ಸ್‌ಪ್ರೆಸ್ ಹೈವೇಯಲ್ಲಿ ಹಾರಾಟಗಳು ಶುರುವಾಗಿದೆ. ಉತ್ತರ ಪ್ರದೇಶದಲ್ಲಿರುವಂತಹ 3.4 ಕಿಲೋಮೀಟರ್ ದೂರದ ಎಕ್ಸ್‌ಪ್ರೆಸ್ ಹೈವೇಯಲ್ಲಿ ಹಾರಾಟಗಳು ಶುರುವಾಗಿದೆ. ಗಂಗಾ ಎಕ್ಸ್‌ಪ್ರೆಸ್ ಹೈವೇಯಲ್ಲಿ ಯುದ್ಧ ವಿಮಾನಗಳ ಹಾರಾಟಗಳ ಪ್ರಯೋಗ ಮಾಡಲಾಗ್ತಾ ಇದೆ. ಅತ್ಯಾಧುನಿಕ ರೆಫಲ್ ಜಾಗ್ವಾರ್ ಯುದ್ಧ ವಿಮಾನಗಳ ಹಾರಾಟ ನಡೆಸಲಾಗ್ತಾ ಇದೆ. ಸುಖೋಯ್ ಮಿರಾಜ್ ಯುದ್ಧ ವಿಮಾನಗಳನ್ನ ನೋಡಲಾಗ್ತಾ ಇದೆ. ಆ ಒಂದು ಗ್ರೌಂಡ್ ಅಲ್ಲಿ ನೀವು ಅನಿವಾರ್ಯ ತುರ್ತು ಸಂದರ್ಭದಲ್ಲಿ ಎಕ್ಸ್‌ಪ್ರೆಸ್ ವೇಗಳ ಬಳಕೆಯನ್ನ ಮಾಡಲಾಗ್ತಾ ಇದೆ. उतरेगा क्या?